ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ನಿನ್ನೆ ಕಾರ್ಲ್ ಫ್ರೆಡ್ರಿಕ್ ಗಾಸ್ನ ಬಗ್ಗೆ ಒಂದು ಕಥೆಯನ್ನು ನೋಡುವಾಗ ಅವನು ಹೇಗೆ ತನ್ನ ಸೂತ್ರದಿಂದ ಮೇಷ್ಟ್ರನ್ನ ಆಶ್ಚರ್ಯಚಕಿತನನ್ನಾಗಿ ಮಾಡಿದ ಅಂತೇಳಿ ನೋಡಿದ್ವಿ. ಅಂದರೆ ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟು ಅದರವರೆಗಿನ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಅಂತ ಹೇಳಿದಾಗ, ಉದಾಹರಣೆಗೆ 1 ರಿಂದ 10ರವರೆಗಿನ ಸಂಖ್ಯೆಗಳಿರ್ಬೋದು ಅಥವಾ 1 ರಿಂದ 100ರವರೆಗಿನ ಸಂಖ್ಯೆಗಳಿರ್ಬೋದು. ಈ ಥರ 100ರವರೆಗಿನ ಸಂಖ್ಯೆಗಳನ್ನೆಲ್ಲ ಬರ್ಕೊಂಡು ಪ್ರತಿಯೊಂದು ಸಂಖ್ಯೆಯನ್ನು ಕೂಡಿಸಿ ಅಂತ ಹೇಳಿದಾಗ ಅದನ್ನು ಹೇಗೆ ಕೂಡೋದು ಅನ್ನೋದಕ್ಕೆ ಅವನೊಂದು ಫಾರ್ಮುಲಾವನ್ನು ಕೊಟ್ಟಿದ್ದ. S = n × n+1/2 ಅನ್ನುವ ಫಾರ್ಮುಲಾವನ್ನು ಕೊಟ್ಟ. ಇದರಲ್ಲಿ S ಅಂದರೆ ಇವುಗಳ ಮೊತ್ತ, n ಅಂದರೆ ಇಲ್ಲಿ 100. ಅಂದರೆ ನೀವು ಎಷ್ಟರವರೆಗಿನ ಸಂಖ್ಯೆಗಳನ್ನು ಕೂಡಬೇಕೋ ಅದನ್ನು ನಾವು n ಅಂತ ಕರಿತೀವಿ. 1 ರಿಂದ 50ರವರೆಗಿನ ಸಂಖ್ಯೆಗಳನ್ನು ಕೂಡುವುದಾದರೆ n 50 ಆಗುತ್ತೆ. ಇಲ್ಲಿ 1 ರಿಂದ 100ರವರೆಗಿನ ಸಂಖ್ಯೆಗಳನ್ನು ಕೂಡೋದ್ರಿಂದ n 100 ಆಗಿದೆ. ಈ ಥರ ಈಗ ಇದನ್ನು ಈ ಕೇಸ್ನಲ್ಲಿ ನೋಡೋಣ. S = ಇಲ್ಲಿ n ಅಂದರೆ 100 × 100 + 1 / 2. ಈಗ ಇಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಇದು 50 ಆಯಿತು. 50 × ಇದು 100 + 1 ಅಂದರೆ 101, 5050. ಅಂದರೆ 1 ರಿಂದ 100ರವರೆಗಿನ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಬರುವ ಮೊತ್ತ 5050. ಇದು ನಾವೊಂದು ಸಣ್ಣ ಉದಾಹರಣೆಯನ್ನು ತಗೊಂಡು ಇದು ಸರಿನ ತಪ್ಪ ಅಂತ ತಾಳೆ ನೋಡೋಣ. ನಾವೀಗ 5ರವರೆಗಿನ ಸಂಖ್ಯೆಗಳನ್ನು ಮಾತ್ರ ಕೂಡಿಸೋಣ. ಇಲ್ಲಿ ನೋಡಿ, 1 + 2 + 3 + 4 + 5. 1 2 3 4 ಮತ್ತು 5. ಈ 5 ಸಂಖ್ಯೆಗಳನ್ನು ಕೂಡಿಸಿ ನೋಡೋಣ. 1 2 3 3 6 4 10 5 15. ಉತ್ತರ 15 ಬರುತ್ತೆ. ಈಗ ಈ ಸೂತ್ರದಲ್ಲಿ 5ಅನ್ನು ಹಾಕಿದರೆ ಉತ್ತರ 15 ಬರುತ್ತಾ ಅಂತ ನೋಡೋಣ. 5 × 5 + 1 / 2 ಅಂದರೆ 5 × 5 + 1 ಅಂದರೆ 6 / 2. ಈಗ 5 × ಈ 6 ಮತ್ತು 2ಅನ್ನು ನಾನು ಕ್ಯಾನ್ಸಲ್ ಮಾಡಿದ್ರೆ 5 × 3 ಅಂತ ಬರುತ್ತೆ. ಅಂದರೆ ಉತ್ತರ 15. ನೋಡಿ, ನಮ್ಗೆ ಇಲ್ಲೂ ಕೂಡ 15 ಬಂದಿದೆ, ಇಲ್ಲೂ ಸಹ 15 ಬಂದಿದೆ. ಅಲ್ಲಿಗೆ ಈ ಸೂತ್ರ ಸರಿ ಅಂತ ಆಯಿತು. ಆದರೆ ಈ ಸೂತ್ರ ಸರಿ ಅನ್ನೋದೇನೋ ಹೌದು, ಆದರೆ ಇದು ಮೊದಲ ಬಾರಿಗೆ ಅವನು ಹೇಗೆ ಕಂಡುಹಿಡಿದ ಗಾಸ್ ಅದನ್ನು ನೋಡೋಣ. ಗಾಸ್ ಬಹಳ ಸರಳವಾಗಿ ಇದನ್ನು ಕಂಡುಹಿಡಿದ. ಇಲ್ಲಿ ನೋಡಿ ಏನಿದೆ, 1 + 2 + 3 + 4 ಈ ಥರ ಸಂಖ್ಯೆಗಳನ್ನು ಬರಿತಾ ಹೋಗುವ. n ವರೆಗಿನ ಸಂಖ್ಯೆಗಳನ್ನು ನಾವು ಬರಿತೀವಿ ಅಂತ ಅಂದ್ಕೊಂಡ್ರೆ ಇಲ್ಲಿ n-2 + n-1 + n. ಅಂದರೆ ಈ ಉದಾಹರಣೆಗೆ 100ರವರೆಗಿನ ಸಂಖ್ಯೆಗಳನ್ನು ಬರಿಬೇಕಂದ್ರೆ ಇಲ್ಲಿ ಲಾಸ್ಟಿಗೆ ಏನು ಬರುತ್ತೆ ನಮಗೆ, 98 99 100 ಆ ಥರ ಬರುತ್ತೆ. ಅಂದರೆ 100 ಅಂದರೆ n, ಇಲ್ಲಿ 99 ಅಂದರೆ n-1 99 ಆಗುತ್ತೆ, n-2 ಅಂದರೆ 98 ಆಗುತ್ತೆ. ಈ ಥರ ಇದನ್ನೇ ಉಲ್ಟಾ ಬರೆದ. n + n-1 + n-2 ಲಾಸ್ಟಿಗೆ 4 + 3 + 2 + 1. ಇದನ್ನು S ಅಂತ ಕರೆದ. ಇದನ್ನು ಕೂಡ S ಅಂತ ಕರೆದ. S ಅಂದರೆ ಇಲ್ಲಿ ಮೊತ್ತ. ಈಗ ನಿಮಗೆ 2 ಸರಣಿಗಳು ಇಲ್ಲಿದ್ದಾವೆ. ಇವು ಎರಡೂ ಈಕ್ವಲ್ ಆಗಿದ್ದಾವೆ. ಯಾಕಂದರೆ ಇದು 1 + 2 + 3 ಹೀಗೆ n ವರೆಗೆ ಇದನ್ನು ಕೂಡಿದ್ದಾರೆ. ಅದನ್ನೇ ಉಲ್ಟಾ n ಇಂದ 1ವರೆಗೆ ಕೂಡಿದ್ದಾರೆ. ಈಗ 100ರವರೆಗಿದ್ದರೆ 1 ರಿಂದ 100ರವರೆಗೆ ಇಲ್ಲಿ ಕೂಡ್ತಾರೆ. ಇಲ್ಲಿ 100 ರಿಂದ 1ರವರೆಗೆ ಕೂಡೋದು. ಎರಡೂ ಒಂದೇ. ಸೊ ಇಲ್ಲಿ ನಿಮಗೆ ಇವೆರಡೂ ಸಮ ಅನ್ನೋದು ಗೊತ್ತಾಗುತ್ತೆ. ಈಗ ಇವೆರಡನ್ನು ಕೂಡಿಸಿದ್ರೆ ಏನಾಗುತ್ತೆ ಅಂತ ಅವ್ನು ನೋಡಿದ್ರು. ಇಲ್ಲಿ S + S ಅಂದರೆ 2S ಆಗುತ್ತೆ. = ಈ ಕಡೆ ಕೂಡ್ತಾ ಬನ್ನಿ. ಇಲ್ಲಿ ಫಸ್ಟಿಗೆ 1 ಇದೆ, 1 ಮತ್ತು n ಅನ್ನು ಕೂಡಿದ್ರೆ n+1 ಅಂತ ಬರುತ್ತೆ. ಹೌದಾ? ಅದಾದ ಮೇಲೆ ಮತ್ತೆ n-1 ಇದೆ, ಇಲ್ಲಿ 2 ಇದೆ. n-1 + 2 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ n-2 ಇದೆ, ಅದರ ನಂತರ ಇಲ್ಲಿ 3 ಇದೆ. n-2 + 3 ಹೀಗೆ ಬರ್ಕೊಳ್ತಾ ಹೋದರೆ ಲಾಸ್ಟಿಗೆ n-1 ಇಲ್ಲಿ 2 ಇದೆ. n-1 + 2 ಅಂತ ಬರೋಣ. ಪ್ಲಸ್ ಲಾಸ್ಟಿಗೆ ಇಲ್ಲಿ n ಇದೆ, 1 ಇದೆ, n+1 ಬರುತ್ತೆ. ಈಗ ನೋಡಿ, ಇಲ್ಲಿ 2S = ಇಲ್ಲಿ n+1 ಇದೆ. ಹೌದಾ? ಪ್ಲಸ್ ಇಲ್ಲಿ n+2 - 1 ಅಂದರೆ ಈ 2 - 1 ಮಾಡಿದ್ರೆ n+1 ಬರುತ್ತೆ. ಪ್ಲಸ್ ಇಲ್ಲಿ ಕೂಡ ಅಷ್ಟೇ, n+3 - 2 ಅಂದರೆ n+1 ಬರುತ್ತೆ. ಪ್ಲಸ್ ಈ ಥರ ಮಾಡ್ತಾ ಹೋದರೆ ಇಲ್ಲೂ n+2 - 1 ಅಂದರೆ n+1 ಬಂತು. ಲಾಸ್ಟ್
ಲಾಸ್ಟಿಗೆ n+1 ಬಂತು. ಇದರಿಂದ ನಿಮಗೆ ತಿಳಿಯೋದೇನೆಂದರೆ ಇದನ್ನು ಕೂಡಿದಾಗ ಪ್ರತಿಯೊಂದು ಕಡೆನೂ n+1 ಅಂತಲೇ ಬರುತ್ತೆ ಲಾಸ್ಟ್ವರೆಗೂ. ಎಷ್ಟಿದ್ದಾವೆ ಈ ಥರದ ನಂಬರ್ಗಳು? ಅದು n ಅಷ್ಟು ಇರುತ್ತೆ. ಅಂದರೆ ಇಲ್ಲಿ 100 ಇದ್ದರೆ 100 ಇರ್ತವೆ, 50 ಇದ್ದರೆ 50 ಇರುತ್ತೆ, ಎಷ್ಟಿದ್ರೆ ಅಷ್ಟಿರುತ್ತೆ. ಹಾಗಾಗಿ 2s = ನಾವು ಇದನ್ನು n × n+1 ಅಂತ ಬರೀಬೋದಲ್ವಾ. n ಅಂದರೆ ಇಲ್ಲಿ ಎಷ್ಟು ಸಂಖ್ಯೆಗಳಿದ್ದಾವೆ ಅಷ್ಟು, n+1 ಅಂದರೆ ಇಲ್ಲಿ ಇದೆ. ಇದು ಈ ಥರ ಬರೆದ್ರೆ ಈಗ ನಮಗೆ ಬೇಕಾಗಿರೋದು ಎಸ್. ನಮಗೆ ಇಲ್ಲಿ 2s ಸಿಕ್ಕಿದೆ. ಆದ್ದರಿಂದ s = n × n+1 ಡಿವೈಡೆಡ್ ಬೈ ಈ 2 ಕೆಳಗೆ ಬರುತ್ತೆ. ಇದೇ ಸೂತ್ರ. ಇದನ್ನೇ ಅವನು ಕಂಡುಹಿಡಿದಿತ್ತು. ಎಲ್ಲರಿಗೂ ಧನ್ಯವಾದಗಳು.